ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಪತ್ನಿಗೆ ನಾನು ಅನ್ಯಾಯ ಮಾಡಿಬಿಟ್ಟೆ. ಇನ್ನು ಯಾವತ್ತೂ ನಾನು ಅವಳ ಮೇಲೆ ಕೈ ಮಾಡಲ್ಲ. ನನಗೆ ಕ್ಷಮಿಸ್ಬಿಡಯ್ಯ. ಕ್ಷಮಿಸ್ಬೇಕಾಗಿರೋದು ನಾನಲ್ಲಪ್ಪ, ನಿನ್ನಿಂದ ಹಿಂಸೆ ಅನುಭವಿಸಿರೋ ನಿನ್ನ ಪತ್ನಿ. ಚೆಲುವಿ, ನನ್ನ ಕ್ಷಮಿಸ್ಬಿಡೆ. ಶ್ರೀಹರಿ, ಯಾರಿ ಮಹಾನ್ ಭಾವ ಅವನ ಮನಸ್ಸನ್ನ ಎಷ್ಟು ಸರಳವಾಗಿ ಬದಲಾಯಿಸಿದ್ರು. ಇಂಥ ಪುಣ್ಯಾತ್ಮ ಊರಿಗೊಬ್ಬ ಇದ್ರೆ ಆ ಊರೇ ಸ್ವರ್ಗ ಆಗುತ್ತೆ. ತಾವು ಮದುವೆನಲ್ಲೇ ಇರೋದೆ? ಹೌದು. ನಮ್ಮನೆವರೆಗೂ ದಯಮಾಡಿಸಿದ ಕಾರಣ ಗೊತ್ತಾಗ್ಲಿಲ್ಲ. ಇವರು ನಮ್ಮ ವೀಣಾ ತಿಮ್ಮಣ್ಣ ಭಟ್ರ ಹಳಿಯ ನಮ್ಮ ವೆಂಕಟನಾಥನ ಭಾವನವರು. ಈ ವಿಚಾರ ಮತ್ತೆ ಪ್ರಸ್ತಾಪ ಮಾಡೋದು ಬೇಡ ಅಂತ ನಾನು ಅವತ್ತೇ ಹೇಳಿದ್ನಲ್ಲ ಭಟ್ರೆ. ಕ್ಷಮಿಸಪ್ಪ ವಾಸು, ನಾನು ಈ ಮಾತನ್ನ ಊರಲ್ಲೇ ಇವರಿಗೆ ಹೇಳಿದೆ. ಆದ್ರೆ ಏನ್ ಮಾಡೋದು, ಇವರು ಇನ್ನಷ್ಟೇ ನನಗೆ ಆಪ್ತರು. ವಿಶ್ವಾಸಕ್ಕೆ ಕಟ್ಟು ಬಿದ್ದು ಇಲ್ಲಿ ತನಕ ಕರ್ಕೊಂಡು ಬಂದೆ. ಅನ್ಯತ ಭಾವಿಸ್ಬೇಡಪ್ಪ. ಇದರಲ್ಲಿ ಪಂಡಿತರ ಹಸ್ತಕ್ಷೇಪ ಏನೂ ಇಲ್ಲ ಆಚಾರ್ಯರೇ. ನಾನೇ ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಲವಂತ ಮಾಡಿ ಕರ್ಕೊಂಡ್ಬಂದೆ. ತಾವು ದೊಡ್ಡ ವ್ಯಕ್ತಿಗಳು, ಅನಗತ್ಯವಾಗಿ ತಮ್ಮ ಮನ್ಸನ್ನು ಕೆಡ್ಸೋದಕ್ಕೆ ನನಗಿಷ್ಟ ಇಲ್ಲ. ನಮ್ಮ ಮಗಳನ್ನ ನಿಮ್ಮ ಬಾಮ ಇದನ್ನು ಕೊಡೋದಕ್ಕೆ ನಮ್ಮ ಸಮ್ಮತಿ ಇಲ್ಲ. ಯಾಕೆ ಏನು ಅಂತ ಕಾರಣ ಕೇಳ್ಬಿಡಿ. ಈ ಮದುವೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆ. ಖಂಡಿತ ಸಾಧ್ಯ ಇದೆ. ನನ್ನ ಮಗಳನ್ನ ವೆಂಕಟನಾಥನಿಗೆ ಕೊಡ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ನಾನ್ ಮಾತ್ರ ಅಲ್ಲ, ಆ ಭಗವಂತನೇ ತೀರ್ಮಾನ ಮಾಡಿದ್ದಾನೆ. ಸರಸ್ವತಿ ವೆಂಕಟನಾಥರ ಮದುವೆ ಶ್ರೀಹರಿ ವಾಯುಗಳ ಚಿತ್ತ. ಗೋವಿಂದಾಚಾರ್ಯರೇ, ಯಾಕಿಷ್ಟು ಚಿಂತೆ ಮಾಡ್ತೀರಿ? ವಯಸ್ಸಾಯ್ತಲ್ಲಪ್ಪ. ವಯಸ್ಸಾಯ್ತು ಅಂತಲೇ ಚಿಂತೆ ಜಾಸ್ತಿ ಮಾಡಬೇಡಿ ಅಂತ ಹೇಳ್ತಾ ಇರೋದು. ವೆಂಕಟನಾಥ ಇದಾನಲ್ಲ, ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಏನದು? ಗುರುಗಳು ಈಗಷ್ಟೇ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿದ್ರು. ಯಾರಿಗೆ? ವೆಂಕಟನಾಥನಿಗೆ. ಹುಡುಗಿಯಾರಂತೆ? ಮೂಲರಾಮನ್ಗೆ ಗೊತ್ತು ಗೋವಿಂದ. ಮದುವೆ ಎಲ್ಲಂತೆ? ಅದು ಮೂಲರಾಮನ್ಗೆ ಗೊತ್ತು ಗೋವಿಂದ. ಬೋದು ಗಜೇಂದ್ರ, ನಿನ್ನ ಮಗ ಆತ ಕೊಟ್ಟ ಆಂಜನೇಯ ಕಡೆ ಯಾವಾಗ್ಲೂ ಹೀಗೆ ಮಾಡ್ತಾನೆ. ಒಂದು ವಿಷಯನ ಪೂರ್ತಿ ತಿಳ್ಕೊಳ್ಳೋದೇ ಇಲ್ಲ. ಮೊದಲೇ ಗುರುಗಳ ಮಾತಿನ ಅಂತರಾಳವನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅವರ ನಿರ್ಧಾರಗಳೆಲ್ಲ ಗೌಪ್ಯವಾಗೇ ಇರುತ್ತೆ. ಅದೇನು ಪಾಳೆಯನ್ನು ಸಿಪ್ಪೆಸಲದಷ್ಟು ಸುಲಭ ಅಲ್ಲ. ಗೋವಿಂದಾಚಾರ್ಯರೇ, ಈಗ ತಾನೇ ಹೇಳಿದೆ, ಯಾಕಷ್ಟು ಚಿಂತೆ ಮಾಡ್ತೀರಿ? ಕಲ್ಯಾಣ ತಾನೇ ಆಗ್ಲಿ ಬಿಡಿ. ಆದ್ರೆ ಹುಡುಗಿ ವಾಸುದೇವಾಚಾರ್ಯನ ಮಗಳಾಗಿರೋದಿಲ್ಲ. ನಾವು ಇಟ್ಟಿರೋ ಬೆಂಕಿಗೆ ವಾಸು ತನ್ನ ಮಗಳನ್ನ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ಹೇಗಷ್ಟು ಖಚಿತವಾಗಿ ಹೇಳ್ತೀಯ?
ಗುರುಗಳೇನಾದರೂ ವಾಸುದೇವಾಚಾರ್ಯನ ಮನಸ್ಸನ್ನ ಬದಲಾಯಿಸಿಬಿಟ್ಟಿದ್ರೆ? ಮನುಷ್ಯ ತಾನೊಂದು ಎಣಿಸಿದ್ರೆ ಭಗವಂತ ಬೇರೊಂದನ್ನೇ ಎಣಿಸ್ತಾನಂತೆ. ಅವಳು ಹಣೆಯಲ್ಲಿ ಇದೇ ಆಗ್ಬೇಕು ಅಂತಿದ್ರೆ ನಾವೇನ್ ಮಾಡೋಕ್ಕಾಗತ್ತೆ? ಆಗ್ಲಿ ಬಿಡಿ. ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯಿತು ನೋಡಿ. ನಿಮ್ಮ ಮನೆಯವ್ರ ವಿಚಾರದಲ್ಲಿ ನಾವು ಅವತ್ತು ತಪ್ಪಾಗಿ ನಡ್ಕೊಂಡ್ಬಿಟ್ವಿ, ಅದನ್ನೆಲ್ಲ ಮರ್ತ್ಬಿಡಿ ಅಂತ ಹೇಳಿ. ಖಂಡಿತ. ನಾವೇ ಒಂದು ಸಂಪ್ರದಾಯದ ಪ್ರಕಾರ ವಧು ವೀಕ್ಷಣೆಗೆ ಬನ್ನಿ ಅಂತ ಆಹ್ವಾನ ಕೊಡ್ತೀವಿ, ಆಗಬಹುದೇ? ಸಂತೋಷ ತಾಯಿ. ಸಂಸ್ಕಾರವಂತರ ಮನೆತನ ನಿಮ್ದು, ನಿಮಗೆ ಹೇಳ್ಕೊಡ್ಬೇಕೆ? ಒಂದು ಕೆಲಸ ತೃಪ್ತಿ ಆಯ್ತು. ಅಪ್ಪಣೆ ಕೊಟ್ರೆ ನಾವೇನು ಹೊರಡ್ತೀವಿ. ಹೋಗಿ ಬನ್ನಿ, ನಾವು ನಾಳೆನೇ ನಿಮ್ಮ ಮನೆಗೆ ಬರ್ತೀವಿ. ಆಗಬಹುದು ತಾಯಿ, ನಾವಿನ್ನು ಬರ್ತೀವಿ. ಹೋಗಿ ಬನ್ನಿ.